ರಷ್ಯಾಲಿ ಬಹಳ ಸಮಸ್ಯೆ ಇದೆ. ಪ್ರಪಂಚದ ಅತ್ಯಂತ ದೊಡ್ಡ ದೇಶ ಯುದ್ಧಕ್ಕೆ ಇಳಿದಾಗ ಏನಾಗುತ್ತೆ ಹಾಗೂ ವಿಶ್ವದ ಮೇಲೆ ಅದರ ಪರಿಣಾಮ ಏನು? ಆಗಸ್ಟ್ 24, 1991ರಲ್ಲಿ ಫಾರ್ಮರ್ ಸೋವಿಯತ್ ಯೂನಿಯನ್ ಇಂದ ಮುಕ್ತಿ ಪಡೆದು ತನ್ನದೇ ಆದ ದೇಶವನ್ನು ರಚನೆ ಮಾಡಿದಂತಹ ದೇಶ ಯುಕ್ರೇನ್ ಇಂದು ರಷ್ಯಾ ಜೊತೆಗೆ ಯುದ್ಧಕ್ಕೆ ಇಳಿದು 722 ದಿನಗಳು ಸಾಕಷ್ಟು ರಕ್ತಪಾತ, ನೋವು, ಇಡೀ ವಿಶ್ವದಲ್ಲಿ ಇನ್ಸ್ಟೆಬಿಲಿಟಿ, ಆಯಿಲ್ ಪ್ರೈಸಸ್ ಇನ್ಕ್ರೀಸ್, ಮನೆಯಲ್ಲಿ ಕರಿಯೋ ಕಬಾಬ್ ಕೂಡ ರೇಟ್ ಇನ್ಕ್ರೀಸ್ ಆಗಿದೆ. ಹಾಗೆ ದಿನಸಿ ತರಕಾರಿ ಬರೀ ಆ ದೇಶದಲ್ಲ ಇಡೀ ವಿಶ್ವದಲ್ಲಿ ರೇಟ್ಗಳು ಡಬಲ್ ಆಗಿದೆ. ಯುದ್ಧದ ಪರಿಣಾಮನೇ ಹಾಗೆ. ಶಾಂತಿ ಸ್ಟೆಬಿಲಿಟಿ ತರುತ್ತೆ, ಯುದ್ಧ ಇನ್ಸ್ಟೆಬಿಲಿಟಿ ತರುತ್ತೆ. ಅಂತಹ ಸಮಯದಲ್ಲಿ ಈ ದೇಶಕ್ಕೆ ಕಾಲಿಟ್ಟಾಗ ನನ್ನ ಅನುಭವಗಳನ್ನು ಹಂಚ್ಕೊಳ್ಳುವಂತಹ ಒಂದು ಪ್ರಮೇಯ ಬಂದಿದೆ. ಬಹಳ ಯುನೀಕ್ ಆದ ಸಂದರ್ಭದಲ್ಲಿ ಈ ಒಂದು ದೇಶಕ್ಕೆ ಕಾಲಿಡ್ತಾ ಇದ್ದೀನಿ. ಸೊ ವೆಲ್ಕಮಿಂಗ್ ಯು ಆಲ್ ಟು ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಕಾಂಟ್ರವರ್ಷಿಯಲ್ ಕಂಟ್ರಿ, ರಷ್ಯಾ ವಿತ್ ಗ್ಲೋಬಲ್ ಕನ್ನಡಿಗ. ನಮಸ್ತೆ. ಬಯಾನುಲ್ಗಿಂದ ಹೊರಡುವಂತಹ ಸಮಯ, ನಮ್ಮ ಬುಂದಾ ಲಾಮಾ ಅವರನ್ನ ಬಿಟ್ಟು ಹೋಗುವಂತಹ ಸಮಯ. ಕೊನೆಯದಾಗಿ ಮನೇಲಿ ಸೇರಿದ್ದೀವಿ ಊಟ ಮತ್ತೆ ಟೀಗೆ. ಬಹಳ ಒಂಥರ ಬೇಜಾರಿದೆ. ಆ್ಯಕ್ಚುಲಿ ಬಂದಾಗ ಇದ್ದಂತಹ ಖುಷಿ ಇವಾಗ ಇಲ್ಲ, ಯಾಕೆಂದರೆ ಬಿಟ್ಟು ಹೋಗ್ತಾ ಇದೀವಲ್ಲ ಅಂತ. ಅವ್ರ ಮೇಲೆ ಬೇಜಾರಲ್ಲ, ನನಗೆ ಪರ್ಸ್ನಲಿ ಬೇಜಾರಾಗ್ತದೆ. ಇಷ್ಟು ಅದ್ಭುತವಾದ ಕಲ್ಚರ್ ಜನಗಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ನಮ್ಮ ಬುಂದಾ ಲಾಮಾ ಅವ್ರು ನನಗೋಸ್ಕರ ಅವರು ಬತ್ತಳಿಕೆ ಬಿಲ್ಲು ಬಾಣ ಬಿಡೋದಕ್ಕೆ ಒಂದು ಆರ್ಚರಿಗೆ ಒಂದು ಯೂಸ್ ಮಾಡ್ತಾರೆ. ಅದನ್ನು ನನಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಇದು ನನ್ನ ನಿಜವಾದ ಆನರ್ ಅಂತ ನಾನು ಅನ್ಕೋತೀನಿ. ಸೊ ಧನ್ಯವಾದಗಳು ಬುಂದಾ ಲಾಮಾ, ಥ್ಯಾಂಕ್ ಯು. ಆಮೇಲೆ ಇದು ಇವರ ಮೊನಾಸ್ಟ್ರಿ ಅಥವಾ ದೇವಸ್ಥಾನದ 30 ವರ್ಷದ ಒಂದು ಸೆರೆಮನಿಗೋಸ್ಕರ ಇರೋಂತಹ ಒಂದು ಮೆಡಲ್ ಅಂತೆ. ಅದನ್ನು ಕೂಡ ನನಗೆ ಹಾಕ್ತಾ ಇದ್ದಾರೆ. ಧನ್ಯವಾದ. ನೋಡಿ ಮೆಡಲ್ ಎಷ್ಟು ಚೆನ್ನಾಗಿದೆ. ನಾನು ಅವರಿಗೆ ಕರ್ನಾಟಕದ ಮೆಡಲ್ ಹಾಕಿದ್ದೆ. ಅವರು ನನಗೋಸ್ಕರ ಈ ಒಂದು ಬತ್ತಳಿಕೆಯ ಒಂದು ದಾರವನ್ನು ಕೊಟ್ಟು ಆನರ್ ಮಾಡಿದರೆ. ಥ್ಯಾಂಕ್ ಯು ಬುಂದಾ ಲಾಮಾ, ಥ್ಯಾಂಕ್ ಯು ಸೋ ಮಚ್. What is it? Very welcome to thank you so much. And you are also, ಇವ್ರಿಗೂ ಕೂಡ ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಬರಕ್ಕೆ ಕರೀತಾ ಇದೀನಿ. ಪ್ಲೀಸ್ ಕಮ್ ಟು ಇಂಡಿಯಾ ಅಂಡ್ ಕರ್ನಾಟಕ. ಕರ್ನಾಟಕದ ಮನೆ төрсөн нутагт очоорой. Our home is always open for him. манай гэрийн үе таалгаж чамд үргэлж онгорхоо шүү гэж. Anytime. Thank you. Ямар хизээч хийж. ಈ ಊರಿಂದ ವಾರಕ್ಕೆ ಇರೋದು ಒಂದೇ ಒಂದು ಫ್ಲೈಟು ಉಲಾನ್ ಬತಾರ್ಗೆ. ಸೊ ನೀವು ಇಲ್ಲಿಗೆ ಬಂದರೆ ಒಂದು ವಾರ ಕಂಪಲ್ಸರಿ ಇಲ್ಲಿ ಇರಲೇಬೇಕು. ಅದರ ಮುಂಚೆ ವಾಪಸ್ ಹೋಗೋಕ್ಕಾಗಲ್ಲ. ಮಧ್ಯ ಯಾವುದೋ ಕೆಲವು ಸರಿ ಒಂದೊಂದು ಫ್ಲೈಟ್ ಹಾಕ್ತಾರಂತೆ. ಸೊ ಬಯಾನೋಲ್ಗಿಗೆ ಬರಬೇಕು ಅಂತ ಆಸೆ ಪಟ್ಟರೆ ಈ ಒಂದು ರೀಜನ್ಗೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಫ್ಲೈಟ್ಸ್ನ ಅಡ್ವಾನ್ಸಾಗಿ ಬುಕ್ ಮಾಡ್ಕೊಂಬನ್ನಿ. ಕೊನೆ ಮೂಮೆಂಟಲ್ಲಿ ಬುಕ್ ಮಾಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ನಂತರ ಆಲ್ಮೋಸ್ಟ್ ನನಗೆ 30,000 ರೂಪಾಯಿ ಖರ್ಚಾಯಿತು ಈ ಒಂದು ಬಯಾನೋಲ್ಗಿ ರೀಜನ್ಗೆ ಬರೀ ಫ್ಲೈಟಿಗೆ ಮಾತ್ರ. ಈಗ ವಾಪಸ್ ಹೊರಡುವಂಥ ಸಮಯ. ಏರ್ಪೋರ್ಟ್ ಮುಂದೆ ನಿಂತಿದ್ದೀವಿ, ಲಗೇಜ್ ಎಲ್ಲ ರೆಡಿ ಇದೆ, ಬನ್ನಿ ಒಳಗೆ ಹೋಗೋಣ. ಫ್ಲೈಟ್ ಬಂದಿದೆ. ಇವತ್ತು ನಾವು ಫ್ಲೈ ಮಾಡ್ತಿರೋಂತಹ ಏರ್ಲೈನ್ ಹೆಸರು ಹುನ್ನು ಏರ್ ಅಂದ್ಬಿಟ್ಟು. ಹುನ್ನು ಏರ್. ಲೊಕೇಶನ್ ನೋಡಿ ಹೆಂಗಿದೆ ಏರ್ಪೋರ್ಟ್ದು. ವಾವ್, ಅಲ್ಲೆಲ್ಲ ಮೌಂಟೇನ್ಸ್ ಹೆಂಗಿದೆ ನೋಡಿ, ಮೇಲ್ಗಡೆ ಚಂದ್ರ, ಗಡಗಡ. ನಮ್ಮಲ್ಲಾದ್ರೆ ಸ್ವಲ್ಪ ಆಚೆ ಹೊತ್ತು ನಿಂತ್ಕೊಳ್ಳೋಣ ಅನ್ಸುತ್ತೆ ಫ್ಲೈಟ್ ಹತ್ರ. ಅವಕಾಶ ದೊರೆತಾಗ 101 ಮಾಡುವೆನು ಎನ್ನುತ್ತಾ ನೀ ಕುಳಿತಲ್ಲಿ ಕನಸ ಕಾಣದಿರು. ಕಣ್ಣೆದುರಲ್ಲೇ ಇದೆ ಅವಕಾಶದ ಸರಮಾಲೆ, ತೊಡು ಮಾಲೆ ಕೊರಳಲ್ಲಿ ಮುದ್ದುರಾಮ. ಸೌಜನ್ಯ ನೆಲದಿಂದ ಮಾದರುವತೆ ಬಿರಿದಾಗ ಈ ಜೀವ ಪುಷ್ಪದಲ್ಲಿ ಆನಂದ ಕಂಪು. ದುಡಿಮೆ ಬಲ ಅರಿತಾಗ ಕೈ ದೋಟ ನಂದನವು, ಅರಿ ನಿನ್ನ ಸಾಮರ್ಥ್ಯ ಮುದ್ದುರಾಮ. ಮಂಗೋಲಿಯಾ ದೇಶದಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದೆ ರೀ. ಜನಗಳೇ ಇಲ್ಲ, ಬರೀ ಬಿಳಿ ಪರ್ವತಗಳು. ಎಸ್ಪೆಷಲಿ ವಿಂಟರ್ ಅಲ್ಲಿ ಬಹಳ ಅದ್ಭುತವಾಗಿ ಸುಂದರವಾಗಿ ಕಾಣುತ್ತೆ. ಮೇಲೆ ಬಾನಲ್ಲಿ ಕೂತ್ಕೊಂಡು ಇಲ್ಲಿಯ ಸೂರ್ಯಾಸ್ತವನ್ನು ನೋಡ್ತಾ ಆನಂದ ಪಡ್ತಾ ಒಳಗೆ ಒಂದು ಪುಸ್ತಕವನ್ನು ಓದ್ತಾ ಕೂತಿದ್ದೆ. ಬಹಳ ಸುಂದರ ಸಮಯ ಮಂಗೋಲಿಯಾದಲ್ಲಿ. ನೀವು ಮಂಗೋಲಿಯಾ ಸೀರೀಸ್ನ ಬಹಳ ಇಷ್ಟಪಟ್ಟು ನೋಡಿದ್ರಿ. ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ ಮುನ್ನುಗ್ಗೋಣ. ಸೂಕ್ಷ್ಮವಾಗಿ ಗಮನ ಕೊಟ್ಟರೆ ಈಗಷ್ಟೇ ವಿಮಾನದಿಂದ ಇಳಿದು ಬಸ್ಸಲ್ಲಿ ಕೂತಿದ್ದೀವಿ. ಇನ್ನೊಂದು ಟ್ರಿಪ್ಗೆ ಆಲ್ರೆಡಿ ವಿಮಾನ ಸಖಿಯರು, ಪೈಲಟ್ಸ್ ಎಲ್ಲ ಸಿದ್ಧವಾಗಿ ನಿಂತಿದ್ದಾರೆ ವಿಂಟರ್ ಕ್ಲೋದಿಂಗಲ್ಲಿ. ಅಷ್ಟು ಚಳಿ ಇದೆ ಆಚೆ ಕಡೆ. ನಾವು ಬಂದಿದ್ದೀವಿ ವಾಕ್ಸಾಲ್ಗೆ ಅಥವಾ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ಉಲಾನ್ ಬತಾರಿಂದ, ಮಂಗೋಲಿಯಾ ದೇಶದಿಂದ ರಷ್ಯಾಗೆ ಟ್ರೈನ್ ಟಿಕೆಟ್ ತೊಗೊಳ್ಳೋದಕ್ಕೆ. ಇಲ್ಲಿಂದ 2 ದೇಶಕ್ಕೆ ಹೋಗ್ಬೋದು ಟ್ರೈನಲ್ಲಿ. ಒಂದು
ಚೈನಾಗೆ, ಇನ್ನೊಂದು ರಷ್ಯಾಗೆ. ಇವಾಗಷ್ಟೇ ಪಾಸ್ಪೋರ್ಟ್ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀನಿ. ಟಿಕೆಟ್ ಎಷ್ಟು ಸಖತ್ತಾಗಿದೆ ನೋಡಿ, ಒಳ್ಳೆ ಫ್ರೆಶ್ ನೋಟ್ ಥರ ಇದೆ. ಸೊ ಮಂಗೋಲಿಯಾ ಬಿಡುವಂತಹ ಸಮಯ ಬಂದಿದೆ. ಇನ್ನು 2 ದಿವಸದಲ್ಲಿ ಈ ಒಂದು ಟಿಕೆಟ್ ಇಟ್ಕೊಂಡು ಮಂಗೋಲಿಯಾದಿಂದ ರಷ್ಯಾಗೆ ಎಂಟರ್ ಆಗ್ತೀನಿ, ಇರ್ಕುಟ್ಸ್ಕ್ ಅನ್ನೋ ಒಂದು ನಗರಕ್ಕೆ. ನನಗೆ ಬಿದ್ದಂತಹ ದರ ಆಲ್ಮೋಸ್ಟು 12,000 ಭಾರತೀಯ ರೂಪಾಯಿಗಳು. ಭಾಳ ಎಕ್ಸ್ಪೆನ್ಸಿವ್ ಟಿಕೆಟು, ಬಟ್ ಬಹಳ ದೂರ. ಒಟ್ಟು ಜರ್ನಿಯ ಸಮಯ 24 ಅವರ್ಸ್. ಇನ್ನೊಂದು ಟ್ರೈನ್ ಹತ್ತುವಂತಹ ಸಮಯ ಬಂದಿದೆ, ಆದರೆ ಇದು ಮಂಗೋಲಿಯಾ ಒಳಗಲ್ಲ, ಮಂಗೋಲಿಯಾದಿಂದ ಹೊರ ದೇಶಕ್ಕೆ ಹೋಗುವಂತಹ ಟ್ರೈನು. ನಾನಿದ್ದೀನಿ ಟ್ರೈನ್ ಫ್ರಮ್ ದೇಶದ ರಾಜಧಾನಿಯಾದ ಉಲಾನ್ ಬತಾರಿಂದ ರಷ್ಯಾದ ಇರ್ಕುಟ್ಸ್ಕ್ ನಗರಕ್ಕೆ. ಟ್ರೈನ್ ಒಳಗೆ ತಾಪಮಾನ 27 ಡಿಗ್ರಿ ಪ್ಲಸ್ ಇದೆ. ಇದು ಸ್ಪೆಷಲ್ ರಷ್ಯನ್ ಬಿಸಿನೀರು ಕೊಡುವಂತಹ ಜಾಗ. ಇದು ಟ್ರೈನ್ನ ಕಂಡಕ್ಟರ್ನ ರೂಮು. ಇವಾಗಷ್ಟೇ ಟ್ರೈನ್ ಒಳಗೆ ಹತ್ತಿ ಸಂಪೂರ್ಣವಾಗಿ ಲಗೇಜ್ನೆಲ್ಲ ಸರಿಯಾಗಿ ಒಳಗಿಟ್ಟು ಒಳಗೆ ಬಂದು ಸೆಟ್ಲ್ ಆಗ್ತಾಯಿದ್ದೀನಿ. ಅಯ್ಯಪ್ಪ ಸಾಕಾಯಿತು, ಬಟ್ ಬಹಳ ಬೇಜಾರಾಗ್ತಾಯಿದೆ ಮಂಗೋಲಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇರೋದಕ್ಕೆ. ಬಟ್ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆ ಪ್ರಪಂಚದ ಅತ್ಯಂತ ಥಂಡಿಯಾದ ಜಾಗವನ್ನು ತೋರಿಸೋದಕ್ಕೆ. ಈ ಒಂದು ಜರ್ನಿ ಕರ್ನಾಟಕದಿಂದ ಶುರು ಮಾಡಿ, ಬೆಂಗಳೂರಿನ ನಮ್ಮ ಮನೆಯಿಂದ ಶುರು ಮಾಡಿ, ಮಂಗೋಲಿಯಾನ ಸಂಪೂರ್ಣವಾಗಿ ನಿಮಗೆ ತೋರಿಸಿ ಈಗ ರಷ್ಯಾಗೆ ಹೋಗ್ತಾ ಇರೋದು ಆತ್ಮ ತೃಪ್ತಿಯನ್ನು ಕೊಟ್ಟಿದೆ, ಸಾಕಷ್ಟು ಖುಷಿಯನ್ನು ಕೊಟ್ಟಿದೆ. ಆಮೇಲೆ ಹಾಗೆ ತೋರಿಸ್ತೀನಿ ನೋಡಿ. ಇವರು ಕಂಡಕ್ಟ್ರು, ರಷ್ಯನ್ ಕಂಡಕ್ಟ್ರು, ಚೆನ್ನಾಗಿ ಸ್ಮಾರ್ಟಾಗಿರ್ತಾರೆ ಡ್ರೆಸ್ ಮಾಡಿಕೊಂಡು. ಹಾಯ್, ಇದೆ ರಷ್ಯನ್ ಟ್ರೈನು. ನೋಡಿ ಅಲ್ಲಿ ಫೋಟೋ ತಗೋತಾ ಇದ್ದಾರೆ ಚೈನೀಸ್ ಫ್ರೆಂಡ್ಸು. ಇದು ನಮ್ಮ ವ್ಯಾಗನ್ ನಂಬರ್ 2. ಎಲ್ಲ ನೀರು, ಒಂದು 2 ಲೀಟ್ರ್ ನೀರು ತಂದಿದ್ದೀನಿ, ಕ್ಯಾರೆಟ್ ಜ್ಯೂಸ್ ತಂದಿದ್ದೀನಿ, ಚಿಪ್ಸು, ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಗಾಜರ್ ಕಾ ಹಲ್ವಾ ಕೂಡ ತಂದೆ. ಮಂಗೋಲಿಯಾ ಬಗ್ಗೆ ಇನ್ನೂ ಸಾಕಷ್ಟು ನೆನಪುಗಳನ್ನು ಮೆಲ್ಕು ಹಾಕ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಟ್ರೈನಲ್ಲಿ ಟೈಮ್ ಸಿಕ್ಕಿದ್ರೆ ಮಂಗೋಲಿಯಾದ ಅದ್ಭುತವಾದ ಕ್ಷಣಗಳು, ಹಾಗೆ ನೀವು ಕೂಡ ಮಂಗೋಲಿಯಾನ ಇನ್ನೂ ಡಿಫ್ರೆಂಟಾಗಿ, ಅಂದರೆ ವೀಡಿಯೋಗಳಲ್ಲಿ ಕೆಲವು ಮರ್ತಿರ್ಬೋದು, ಹೇಳದೇ ಇರ್ಬೋದು, ಆ ಒಂದು ಥಾಟ್ಸ್ನ. ಯಾಕಂದರೆ ಶುರುಲಿ ಫ್ಲೋ ಅಲ್ಲಿ ಎಷ್ಟೊಂದು ವಿಷಯಗಳು ಬರಲ್ಲ. ಜರ್ನಿನ ಮುಗಿಸಿದಾಗ ಒಂದ್ಸರಿ ಮಾತಾಡ್ತೀವಲ್ಲ, ಎಲ್ಲದನ್ನು ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಸಂದರ್ಭ ಬರುತ್ತೆ. ಸೊ ರಷ್ಯಾ ಟ್ರೈನ್ ಜರ್ನಿಲಿ ಮಂಗೋಲಿಯಾದ ಬಗ್ಗೆ ಕೆಲವು ವಿಷಯಗಳನ್ನು, ಹಾಗೆ ನಿಮಗೆ ಈ ವಿಡಿಯೋಲಿ ಮಂಗೋಲಿಯಲ್ಲಿ ಕೂಡ ಹೇಗೆ ನೀವು ರಷ್ಯನ್ ವೀಸಾ ತೊಗೊಂಡು ರಷ್ಯಾಗೆ ಬರ್ಬೋದು ಅಂತ ಹೇಳ್ಕೊಡ್ತೀನಿ. ಏಕೆಂದರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ, ಇಂಡಿಯಾಲಿ ಮಾತ್ರ ರಷ್ಯನ್ ವೀಸಾ ಸಿಗೋದು ಅಂತ. ಇಲ್ಲ, ರಷ್ಯನ್ ವೀಸಾ ಮಂಗೋಲಿಯಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅಪ್ಲೈ ಮಾಡಿ ಅಲ್ಲಿ ಎಂಬಸಿಯಿಂದ ಕೂಡ ನೀವು ರಷ್ಯಾ ವೀಸಾ ತೊಗೊಂಡು ರಷ್ಯಾಗೆ ಟ್ರಾವೆಲ್ ಮಾಡ್ಬೋದು. ಸೊ ಬಹಳ ಸುಲಭವಾಗಿತ್ತು ಈ ಪ್ರಾಸೆಸ್ಸು. ಆ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಹೊತ್ತರಲ್ಲೇ. ಸದ್ಯಕ್ಕೆ ಸ್ವಲ್ಪ ಸುಧಾರಿಸ್ಕೊತೀನಿ, ಬಂದು ಕೂತೀನಲ್ಲ, ಲಗೇಜೆಲ್ಲ ಎತ್ಕೊಂಡ್ಬಂದು ಸಾಕಾಯಿತು. ಸೊ ಒಟ್ಟು 4 ಜನಗಳು ಉಳಿಬೋದಂತಹ ಕ್ಯಾಬಿನ್ ಇದು. ಇದರೊಳಗೆ ಈ ಥರ ಸಾಮಾನುಗಳನ್ನು ನೀಟಾಗಿ ಇಡ್ಬೋದು, ಯಾರು ಎತ್ಕೊಂಡು ಹೋಗ್ದಿರೋ ಥರ. ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತೀವಲ್ಲ, ಸೊ ಸೇಫ್ ಆಗಿರುತ್ತೆ. ಇದು ಸೇಫ್ ಲಾಕ್ ಥರ. ಲೈಟ್ ಇದೆ, ಆಮೇಲೆ ದಿಂಬು, ಬೆಡ್ಶೀಟು, ಇಲ್ಲಿ ಚಳಿಗೆ ಅನುಗುಣವಾಗಿ ಸಾಕಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗ ಮಂಗೋಲಿಯಾದಿಂದ ಹೋಗಿ 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 ಕೆಲವು ಗಂಟೆಗಳಾದಮೇಲೆ ರಷ್ಯನ್ ಬಾರ್ಡರ್ನ ಟ್ರೈನಿನ ಮೂಲಕ ದಾಟಿ, ಊಟ ತಿಂಡಿಗೆ ಈ ಥರ ಟೇಬಲ್ ಇಟ್ಟಿದ್ದಾರೆ. ಅದರ ಮೇಲೆ ಬಿಳಿಯ ಒಂದು ಬಟ್ಟೆಯನ್ನು ಹಾಸಿದ್ದಾರೆ. ಇದ್ರ ಮೇಲೆ ಈ ಒಂದು ಕ್ಯಾಬಿನ್ನ ಕಂಡಕ್ಟರ್ನ ಕಾರ್ಡ್ ಕೂಡ ಇಟ್ಟಿದ್ದಾರೆ. ಏನಾದರೂ ಸಮಸ್ಯೆ ಆದರೆ ಅವ್ರಿಗೆ ಫೋನು ಅಥವಾ ಮೆಸೇಜ್ ಅಥವಾ ಅವರಿಗೆ ಒಂದು ಕರೆ ಕೊಡಬಹುದು. ಅದು ಎಷ್ಟು ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ, ಗುಡ್. ಹೊರಟ್ವಿ ಮಂಗೋಲಿಯಾಗೆ ಗುಡ್ ಬಾಯ್ ಹೇಳ್ತಾ, ಉಲಾನ್ ಬತಾರ್ಗೆ ಟಾಟಾ ಹೇಳ್ತಾ ನಾವು ಹೊರಡ್ತಾ ಇದ್ದೀವಿ ರಷ್ಯಾಗೆ. ರಷ್ಯನ್ ಟ್ರೈನ್ನಲ್ಲಿ, ಬಹಳ ಚಿಕ್ಕದಾದ ಟ್ರೈನು, ಕೇವಲ ಒಂದು 5-6 ಬೋಗಿದೆ ಅಷ್ಟೇ. ಜಾಸ್ತಿ ಜನ ಟ್ರಾವೆಲ್ ಮಾಡಲ್ಲ ಅಂತ ಅನ್ಕೋತೀನಿ ಇಲ್ಲಿಂದ. ಸೊ ಹಳೆಯದಾದ ಟ್ರೈನಿನ ಒಂದು ಇಂಜಿನನ್ನು ಇಟ್ಟಿದ್ದಾರೆ, ನೋಡ್ಬೋದು ನೀವು. ಮೋಸ್ಟ್ಲಿ ಇನ್ನೂ ಖಾಲಿ ಇದೆ, ಬೇರೆ ಬೇರೆ ಜನಗಳು ಆಮೇಲೆ ಬರ್ಬೋದೇನೋ ಬೇರೆ ಬೇರೆ ಸ್ಟಾಪ್ಗಳಲ್ಲಿ. ಇನ್ನೂ ಬಹಳ ದೊಡ್ಡ ಜರ್ನಿ ಇದು. 24 ಗಂಟೆಗಳ ರಷ್ಯನ್ ಟ್ರೈನ್ ಜರ್ನಿ, ರಾಜಧಾನಿಯಾದ ಉಲಾನ್ ಬತಾರ್ ಮಂಗೋಲಿಯಾದಿಂದ ರಷ್ಯಾಗೆ. Russian ice cream? No, I want to buy ice cream, but I love Russian ice cream. The only problem is No. my throat. Okay, show me how Russian ice cream is. Let us make it famous. Show me Russian ice cream. Show me. Okay. What do you call for Russian ice cream in English? English? Ice cream. Ice cream? Russian. Ice cream, Russian.
ವಾಟ್ ಯು ಕಾಲ್ 200 рубль. ನೋ ಐ Ну я понимаю, что ты не можешь. Ты хочешь фотографировать. ಬೈಕೋ ಅಮ್ಮ ಚೆನ್ನಾಗಿ ಬೈಕೋ. ಇದು ಬಹಳ ಪಾಪ್ಯುಲರ್ ಆದ ರಷ್ಯನ್ ಟ್ರೈನಲ್ಲಿ ಮಾತ್ರ ಸಿಗುವಂತಹ ಗ್ಲಾಸು. ಸಕ್ಕತ್ತಾಗಿರುತ್ತೆ ಲುಕ್ಕು. ಇದರಲ್ಲಿ ಟೀ ಮತ್ತು ನೀರು ಮತ್ತು ಕಾಫಿ ಕುಡಿಯೋದಕ್ಕೆ ಬಳಕೆ ಮಾಡ್ಬೋದು. ಸೊ ನೀವು ಬಂದಾಗ ಕಂಡಕ್ಟರ್ ಕೇಳಿದ್ರೆ ಈ ಒಂದು ಗ್ಲಾಸನ್ನು ಕೊಡ್ತಾರೆ. ಆ್ಯಕ್ಚುಲಿ ಈ ಗ್ಲಾಸನ್ನು ಕೊಂಡ್ಕೋಬೋದು ಕೂಡ ನೀವು ಅವ್ರ ಹತ್ರ ಮಾತಾಡಿದ್ರೆ. ಇಷ್ಟು 1000 ರೂಪಾಯಿ ಏನಾಗುತ್ತೆ ಅಂದರೆ 1000 ರೂಪಾಯಿ ಲೆಕ್ಕ. ನನ್ನ ಇಡೀ ಕೋಚಲ್ಲಿ ನಾನೇ ಇವತ್ತು ರಾಜ, ಯಾರು ಇಲ್ಲ. 4 ಸೀಟಲ್ಲಿ ನಾನು ಒಬ್ಬನೇ ಆರಾಮಾಗಿ ಕೂತ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಮಿರರ್ ಕೂಡ ಇದೆ. ಆರಾಮಾಗಿ ಚಿಲ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ. ಇಷ್ಟೊತ್ತಂಗ ವ್ಯೂಸ್ ಭಾಳ ಸಖತ್ತಾಗಿತ್ತು. ನೀವು ಅಷ್ಟೇ ವ್ಯೂಸ್ನ ಎಂಜಾಯ್ ಮಾಡಬೇಕು ಅಂದರೆ ಈ ಒಂದು ಟ್ರೈನ ತೊಗೊಳ್ಳೇಬೇಕು. ಮಂಗೋಲಿಯಿಂದ ರಷ್ಯಾವರೆಗೂ ಏನು ಅದ್ಭುತ ವ್ಯೂ ರೀ. ಸ್ವಿಟ್ಜರ್ಲ್ಯಾಂಡ್ ಥರ ಅನಿಸುತ್ತೆ. ಒಳಗಿನ ಟೆಂಪ್ರೇಚರ್ ಸದ್ಯಕ್ಕೆ +28 ಇದೆ. ಆ ಲೆವೆಲ್ಗೆ ಹೀಟ್ ಮಾಡಿಟ್ಟಿರ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಬಹಳ ಮುಖ್ಯವಾದ ಇನ್ಫಾರ್ಮೇಷನ್ನು. ಇಲ್ಲಿ ಬಂದು ಕೂತಾಗ ನಿಮ್ಮ ಪಾಸ್ಪೋರ್ಟನ್ನು ಮತ್ತು ಟ್ರೈನ್ ಟಿಕೆಟನ್ನು ಕಂಡಕ್ಟರ್ ಇಸ್ಕೊಂಡು ಹೋಗ್ತಾರೆ. ಅರ್ಧ ಗಂಟೆ ಆದಮೇಲೆ ವಾಪಸ್ ತೊಗೊಂಡ್ಬರ್ತಾರೆ. 2 ಫಾರ್ಮ್ ಕೊಡ್ತಾರೆ. ಒಂದು ರಷ್ಯನ್ ಇಮಿಗ್ರೇಷನ್ ಫಾರ್ಮು, ಇದನ್ನು ಫಿಲ್ ಮಾಡಿ ರೆಡಿ ಇಟ್ಕೋಬೇಕು. ಬಾರ್ಡ್ರಲ್ಲಿ ಇದನ್ನು ಚೆಕ್ ಮಾಡಿ ಇದ್ರ ಮೇಲೆ ಸೀಲ್ ಹಾಕಿ ಕೊಡ್ತಾರೆ. ಆ ಒಂದು ಮೈಗ್ರೇಷನ್ ಕಾರ್ಡು, ಈ ಒಂದು ಕಾರ್ಡನ್ನು ರಷ್ಯಾ ಬಿಡೋವರೆಗೂ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಕಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ 2ನೇದು ಮಂಗೋಲಿಯನ್ ಕಸ್ಟಮ್ಸು. ನೀವು ಮಂಗೋಲಿಯಾದಿಂದ ಅನಧಿಕೃತ ಅಥವಾ ಜಾಸ್ತಿ ದುಡ್ಡು ಅಥವಾ ಆ ಥರದ್ದು ಏನಾದ್ರು ತೊಗೊಂಡೋಗ್ತಾ ಇದ್ದರೆ ಡಿಕ್ಲೇರ್ ಮಾಡಬೇಕು. ಅಥವಾ ಬೇರೆ 3 ರೂಲ್ಸ್ ಇದೆ. ಅಂತ ನಾರ್ಮಲ್ ಟೂರಿಸ್ಟ್ಗೆ ಏನು ಅಪ್ಲಿಕೇಬಲ್ ಇಲ್ಲ. ಸೊ ಆರಾಮಾಗಿ ಇದನ್ನು ಫಿಲ್ ಮಾಡಿ ಎಲ್ಲ ಕಡೆ ನೋ ಅಂತ ಹಾಕ್ಬಿಟ್ಟು ವಾಪಸ್ ಕೊಟ್ಟರೆ ಎಕ್ಸಿಟ್ ಸ್ಟ್ಯಾಂಪ್, ಅಂದರೆ ಪಾಸ್ಪೋರ್ಟ್ ಮೇಲೆ ನಿಮಗೆ ಮಂಗೋಲಿಯಾದಿಂದ ಎಕ್ಸಿಟ್ ಸ್ಟ್ಯಾಂಪ್ ಹಾಕಿ ರಷ್ಯಾ ಬಾರ್ಡ್ರಲ್ಲಿ ಎಂಟ್ರಿ ಸ್ಟ್ಯಾಂಪ್ ಹಾಕಿ ಒಳಗೆ ಬಿಡ್ತಾರೆ. ನಮಸ್ಕಾರ, ಶುಭ ಸಂಜೆ. ಮಲ್ಕೊಂಬಿಟ್ಟಿದ್ದೆ ಟ್ರೈನಲ್ಲಿ. ನಮ್ಮ ಸ್ನೇಹಿತರು ಒಂದು ಎಬ್ಬಿಸಿದ್ರು. ಇವಾಗ ರಾತ್ರಿ 9:25. ಇವರು ಉಲಾನ್ ಉಡೆ ಅನ್ನೋ ಒಂದು ಜಾಗದಲ್ಲಿ ಡಾಕ್ಟ್ರೇಟ್ ಓದ್ತಾ ಇದ್ದಾರೆ ಮೈನಿಂಗಲ್ಲಿ. ಮಂಗೋಲಿಯಾ ಸ್ಟೂಡೆಂಟ್ಸು ರಷ್ಯಾಗೆ ಹೋಗಿ ಬಹಳ ಜನ ಓದ್ತಾರೆ. ಬಹಳಷ್ಟು ಜನ ಭಾರತೀಯರು ಕೂಡ ಡಾಕ್ಟರು ಮತ್ತು ಅಂದರೆ ಮೆಡಿಸಿನ್, ಇಂಜಿನಿಯರಿಂಗು ಬೇರೆ ಓದ್ತಾ ಇದ್ದಾರೆ ರಷ್ಯಾದಲ್ಲಿ. ಈಗ ಅವರು ಕೂಡ ಇಮಿಗ್ರೇಷನ್ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದಾರೆ. ನಾನು ಫಿಲ್ ಮಾಡಿ ರೆಡಿ ಇದ್ದೀನಿ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂದರೆ ಬಹಳಷ್ಟು ಬೇರೆ ಕಾಂಪ್ಲಿಕೇಶನ್ಸ್ ಇರುತ್ತೆ. ಕರೆನ್ಸಿ ಚೇಂಜ್ ಮಾಡಬೇಕು. ಇವಾಗ ಕರೆಂಟ್ಲಿ ರಷ್ಯಾಲಿ ಬಹಳ ಸಮಸ್ಯೆ ಇದೆ. ಏನಪ್ಪ ಅಂದರೆ ಯಾವುದೇ ರೀತಿ ಬೇರೆ ಕರೆನ್ಸಿಗಳು ಅಥವಾ ಬೇರೆ ಕಾರ್ಡ್ಗಳು ವರ್ಕ್ ಆಗ್ತಾ ಇಲ್ಲ. ಸೊ ನೀವು ರೂಬಲ್ಸ್ನ ಮುಂಚೆನೇ ಎಕ್ಸ್ಚೇಂಜ್ ಮಾಡಿಕೊಂಡು ಹುಷಾರಾಗಿ ತೊಗೊಂಡೋಗ್ಬೇಕು. ಅಕಸ್ಮಾತ್ ಎಕ್ಸ್ಟ್ರಾ ದುಡ್ಡು ಬೇಕು ಅಂದರೆ ತೊಗೊಳಕ್ಕಾಗಲ್ಲ. ಬಹಳ ಕಾಂಪ್ಲಿಕೇಶನ್ಸ್ ಇದೆ. ಅದಾದಮೇಲೆ ಈಗ ಇಷ್ಟೊತ್ತು ನಮಗೆ ವರ್ಕ್ ಆಗ್ತಿದ್ದಂತಹ ಸಿಮ್ ಕಾರ್ಡು ಇನ್ನು ಮುಂದೆ ವರ್ಕ್ ಆಗಲ್ಲ. ಸೊ ಎಲ್ಲನೂ ಚೇಂಜ್ ಆಗುತ್ತೆ ಹೊಸ ದೇಶದಲ್ಲಿ. ಒಂದು 2-3 ದಿವಸ ಬೇಕು ಸೆಟ್ ಆಗೋದಕ್ಕೆ. ಕರೆಕ್ಟಾಗಿ ಇನ್ನು 1 ಗಂಟೆಲಿ ಮಂಗೋಲಿಯಾ ದೇಶದಿಂದ ರಷ್ಯಾ ದೇಶಕ್ಕೆ ಎಂಟ್ರ್ ಆಗ್ತಾ ಇರ್ತೀವಿ. ಆ ಒಂದು ಬಾರ್ಡರಲ್ಲಿ ಬಾರ್ಡರ್ ಕಂಟ್ರೋಲ್ ಅಂತ ಇರುತ್ತೆ, ಅಂದರೆ ಇಮಿಗ್ರೇಷನ್ನು. ಸೊ ಪಾಸ್ಪೋರ್ಟನ್ನು, ಇಮಿಗ್ರೇಷನ್ ಸ್ಲಿಪ್ಪನ್ನೆಲ್ಲ ರೆಡಿ ಇಟ್ಕೊಳ್ಳಿ ಅಂತ ಈಗಷ್ಟೇ ಸ್ಟಾಫು ಬಂದು ಹೇಳಿ ಹೋದರು. ಟ್ರೈನಲ್ಲಿ ಟೀ ಹೆಂಗೆ ತೊಗೊಂಬರೋದು ತೋರಿಸ್ತೀನಿ. ಟೈಮ್ ಓಕೆ. ಸೀದೆ ಹಿಂಗೆ ಹೋಗ್ಬೇಕು. ಈ ಗ್ಲಾಸ್ ಎತ್ಕೊಂಡು ಇಲ್ಲಿ ಹೀಟರ್ ಇರುತ್ತೆ. ಈ ಹೀಟರ್ ಹತ್ರ ಇಟ್ಟರೆ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಹುಷಾರಾಗಿರಬೇಕು. ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ ಅವರಿತ್ತ ದೋಣಿಯಲ್ಲಿ ಪಯಣ ನಿನ್ನದು ಎಂದು ನಮಿಸುತ್ತಲೇ ಬಾಗಿನಿ ಮುದ್ದುರಾಮ. ಶುಭೋದಯ, ಸ್ವಾಗತ ಹೊಸ ದೇಶಕ್ಕೆ, ಜಗತ್ತಿನ ಅತ್ಯಂತ ಥಂಡಿಯ ಪ್ರದೇಶಕ್ಕೆ. ವೆಲ್ಕಮ್ ಟು ಸೈಬೀರಿಯಾ. ರಷ್ಯಾ ದೇಶದಲ್ಲಿ ಒಟ್ಟು 46 ಓಬ್ಲಾಸ್ಟ್, ಅಂದ್ರೆ ನಮ್ಮ ದೇಶದಲ್ಲಿ ಹೇಗೆ ರಾಜ್ಯಗಳು, ರಷ್ಯಾ ದೇಶದಲ್ಲಿ ಓಬ್ಲಾಸ್ಟ್ ಅಂತ ಕರೀತಾರೆ. ಇಲ್ಲಿರುವಂತಹ 46 ಓಬ್ಲಾಸ್ಟ್ಗಳಲ್ಲಿ ಅತ್ಯಂತ ದೊಡ್ಡದಾದ ಸಾಖಾ ರಿಪಬ್ಲಿಕ್ ನೋಡಬಹುದು ನೀವು. ರಷ್ಯಾ ಆಲ್ರೆಡಿ ದೊಡ್ಡದು, ಸಾಖಾ ರಿಪಬ್ಲಿಕ್ ಎಷ್ಟು ದೊಡ್ಡದು ಅಂತ. ಇದನ್ನ ಯಾಕೂತಿಯಾ ಅಂತ ಕೂಡ ಕರೀತಾರೆ. ಈ ಒಂದು ಪ್ರಾಂತ್ಯಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ನಿನ್ನೆ ರಾತ್ರಿ ಕಥೆನ ನಿಮ್ಗೆ ಹೇಳಲೇಬೇಕು ರೀ. ಈಗಷ್ಟೇ ಎದ್ದಿದ್ದೀನಿ. ಫಸ್ಟು ಹಲ್ಲುಜ್ಬಿಟ್ಟು ಕಾಫಿ ಕುಡಿಸು, ಆಮೇಲೆ ಕತೆ ಹೇಳುವಂತ. ಸರಿ ಗುರು, ಆತ್ಮನ ಎದುರಾಕೊಳ್ಳೋಕ್ಕಾಗತ್ತೆ.
ಆದರೆ ಒಂದು ಕಂಡೀಷನ್, ನಿನ್ನೊಂದು ಕೆಟ್ಟ ಅಭ್ಯಾಸ ಇದೆ. ಎದ್ದ ತಕ್ಷಣ ಬೆಡ್ಡು ಹಾಗೆ ಬಿಟ್ಟು ಬೆಡ್ಶೀಟ್ ಎಲ್ಲ ಮುದ್ರಿಕೊಂಡು ಹಾಗೆ ಬಿಸಾಕಿ ಹೋಗ್ತಾ ಇರ್ತೀಯ. ಹಾಗೆಲ್ಲ ಮಾಡೋಂಗಿಲ್ಲ. ಫಸ್ಟ್ ಬೆಡ್ಡನ್ನ ಕ್ಲೀನ್ ಮಾಡಬೇಕು, ನೀಟಾಗಿ ರೆಡಿ ಮಾಡಬೇಕು. ಮೇಕ್ ಯುವರ್ ಬೆಡ್ ಮೇಕ್ ಯುವರ್ ಡೇ ಅಂತಾರೆ. ಸೊ ಗೊತ್ತಾಯ್ತಲ್ವಾ? ಬಾ ಸರಿ ಮಾಡಿ ಫಸ್ಟ್ ಬೆಡ್ಡು, ಆಮೇಲೆ ಕಾಫಿ ತಿಂಡಿ ಎಲ್ಲ ಕೊಡಿಸ್ತೀನಿ. ಒಂದು ಕಾಫಿ ಕೊಡ್ಸೋದಕ್ಕೆ ಒಂದು ಕಂಡೀಷನ್ ಮೇಲೆ. ಹಾಂ ಆಯಿತು ಗುರು, ಎಲ್ಲ ಬಾ ಕಾಫಿ ಕೊಡ್ಸು. ರಷ್ಯನ್ ಟ್ರೈನಲ್ಲಿ ರಷ್ಯನ್ ಗ್ಲಾಸಲ್ಲಿ ಕಾಫಿ ಕುಡಿಯೋ ಮಜನೇ ಬೇರೆ. ಈಗ ಅದೇನೋ ಕತೆ ಹೇಳ್ತಿದ್ದೀಯಲ್ಲ, ಹೇಳು. ನೆನ್ನೆ ರಾತ್ರಿದು ಒಂದು ದೊಡ್ಡ ಕತೆ ಗುರು, ನಂಗೊಂದು ಸಿಪ್ ಕೊಡು, ಹೇಳ್ತೀನಿ. ಏನಾಯ್ತಪ್ಪ ಅಂದರೆ ರಾತ್ರಿ ಮಲಗಿದ್ವಿ, ರಾತ್ರಿ 9:30 ಹತ್ತತ್ರ ಮಲಗಿದ್ವಿ. ಒಂದು 11 ಗಂಟೆ ಅಷ್ಟೊತ್ತಿಗೆ ಡೋರ್ ನಾಕ್ ಆಯಿತು. ಫಸ್ಟು ಮಂಗೋಲಿಯನ್ ಇಮಿಗ್ರೇಷನ್ ಬಂದರು, ಮಂಗೋಲಿಯನ್ ಕಸ್ಟಮ್ಸ್ ಬಂದರು, ಫುಲ್ ಎಲ್ಲ ಚೆಕ್ ಮಾಡಿದ್ರು. ಅಷ್ಟೊಂದೇನು ಸ್ಟ್ರಿಕ್ಟಾಗಿ ಓಕೆ ಮಾತಾಡಿಸಿದ್ರು, ಹೇಗಿದ್ದೀರಾ, ಏನು ಕತೆ, ಏನೇನು ತಂದಿದ್ದೀರಾ ಎಲ್ಲ ಆಗುತ್ತೆ. ಅದಾದಮೇಲೆ ಅವ್ರ ಕಡೆಯಿಂದ ಪಾಸ್ಪೋರ್ಟ್ಗೆ ಎಕ್ಸಿಟ್ ಸ್ಟ್ಯಾಂಪ್ ಹಾಕ್ಬಿಟ್ಟು ನೀವು ಮಂಗೋಲಿಯಿಂದ ನಿಮ್ಮನ್ನು ಆಚೆ ಬಿಟ್ಟಿದ್ದೀವಿ ಅಂತ ಕಳಿಸಿದ್ರು. ಒಟ್ಟು ನಾನು ಮಂಗೋಲಿಯಲ್ಲಿ ವಾವ್, ಇದು ಮೋಸ್ಟ್ಲಿ ಲೇಕ್ ಬೈಕಲ್ಲಿ ಇರಬೇಕು ಅಥವಾ ಯಾವುದೋ ಲೇಕ್ ಇರಬೇಕು. ಎಷ್ಟು ದೊಡ್ಡದಾಗಿದೆ ಈ ಲೇಕ್ ಅಂದರೆ ಒಂದ್ಸರಿ ನೋಡಿ. ಅಯ್ಯೋ ಸಿಕ್ಕಾಪಡೆ ದೊಡ್ಡದಾಗಿದೆ ಮತ್ತು ಸಿಕ್ಕಾಪಡೆ ಸುಂದರವಾಗಿದೆ. ಬಟ್ ಏನಂದರೆ ಎಲ್ಲ ಬಿಳಿ ಬಿಳಿಯಾಗಿ ಕಾಣುತ್ತೆ. ಕಳೆದ 27 ದಿವಸದಿಂದ ಬಿಳಿ ಬಿಟ್ಟು ಬೇರೆ ಯಾವ ಕಲರು ನೋಡಿಲ್ಲ. ಎಲ್ಲೆಲ್ಲೂ ಬಿಳಿಯ ಬ್ಲ್ಯಾಂಕೆಟ್ ಹಾಸ್ದಂಗಿದೆ ಇಡೀ ದೇಶಕ್ಕೆ, ಮಂಗೋಲಿಯಾಗೆ, ರಷ್ಯಾಗೆ, ಎಸ್ಪೆಷಲಿ ಸೈಬೀರಿಯಾ ಏರಿಯಲ್ಲಿ. ಹಾಂ, ಮಂಗೋಲಿಯಾ ಅವರು ಕಳಿಸ್ಕೊಟ್ರು. ಒಟ್ಟು ನಾನು ಮಂಗೋಲಿಯಲ್ಲಿ ಉಳ್ಕೊಂಡಂತಹ ಸಮಯ 27 ದಿವಸಗಳು. ಅದಾದಮೇಲೆ ಮತ್ತೆ ಮಲ್ಕೊಂಡ್ವಿ. 1 ಅವರ್ ಆಯಿತು, ಮತ್ತೆ ಡೋರ್ ತಟ್ಟಿದ್ರು. ಆವಾಗ ಗೊತ್ತಾಯಿತು ರಷ್ಯನ್ಸ್ ಅಂತ. ಅಂದರೆ ಆಲ್ರೆಡಿ ನಾವು ರಷ್ಯನ್ ಬಾರ್ಡರ್ ದಾಟಿಬಿಟ್ಟಿದ್ದೀವಿ. ಸರಿ ಸುಮಾರು 12-12:30 ಫುಲ್ಲು ಇದ್ದಲ್ಲಿದ್ವಿ. ಬಂದರು. ಫಸ್ಟು ಯಾರೋ ಕ್ಯಾಮ್ರಾ ಇಟ್ಕೊಂಬಂದರು, ಟಕ್ 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 ಅಂತ ಫುಲ್ ಕ್ಯಾಮ್ರಾ ಶೂಟ್ ಮಾಡಿದ್ರು. ಅದಾದಮೇಲೆ ಸರಿ ಅಂದ್ಬಿಟ್ಟು ಆಯ್ತೇನೋ ಅಂತ ಮಲ್ಕೊಂಡ್ರೆ ಮತ್ತೆ ಇನ್ನೊಬ್ರು ಬಂದರು. ಅವ್ರ ಎದೆ ಮೇಲೆ ಕ್ಯಾಮ್ರಾ ಇತ್ತು, ಕೈಯಲ್ಲಿ ಲೈಟ್ ಇತ್ತು. ಅದಾದಮೇಲೆ ಡಾಗ್ ಸ್ಕ್ವಾಡ್ ಬಂತು. ಡಾಗ್ ಸ್ಕ್ವಾಡ್ ಬಂದು ಫುಲ್ಲು ಏನು ನಾವು ಕೂತಿರೋ ಫುಲ್ಲು ಹಾಲ್ ಸೆಷನ್ ಡಾಗು ಫುಲ್ ಹಿಂಗೆ ನೋಡ್ತಾ ಇದೆ. ರಾತ್ರಿ ಯಾವ ನನಸೋ ಏನೂ ಗೊತ್ತಾಗ್ತಾಯಿಲ್ಲ. ಅದಾದಮೇಲೆ ಮತ್ತೆ ಇನ್ನೊಬ್ರು ಬಂದು ಫುಲ್ ಬ್ಯಾಗ್ ಎಲ್ಲ ತೆಗೆಸಿದ್ರು, ಬ್ಯಾಗಲ್ಲಿರೋದೆಲ್ಲ ಚೆಕ್ ಮಾಡಿದ್ರು. ಅದಾದಮೇಲೆ ಅದಕ್ಕೂ ಡಾಗ್ ಸ್ಕ್ವಾಡ್ ಬಿಟ್ಟರು. ಅದಾದಮೇಲೆ ಮತ್ತೆಲ್ಲ ಪ್ಯಾಕ್ ಮಾಡಿ ಮುಗೀತು ಅಂತ ಅಂದ್ಕೊಂಡ್ರೆ ಬಿಡಿಸ್ಕೊಂಡೋದ್ರು. ಮತ್ತು ಇನ್ನೊಂದು ಸ್ಕ್ವಾಡ್ ಬಂತು. ಮತ್ತೆ ಪರ್ಸ್ನಲ್ಲಿ ಎಲ್ಲ ಕಡೆ ಒಳ್ಳೆ ಸಣ್ಣಗೆ ಸ್ಲಿಮ್ ಆಗಿದ್ರು. ಎಲ್ಲ ಹೆಣ್ಮಕ್ಳು ಜಾಸ್ತಿ. ಎಲ್ಲ ಕಡೆ ಹಾಕಿ ನೋಡಿದ್ರು, ಎಲ್ಲ ಕಂಪಾರ್ಟ್ಮೆಂಟ್ಸ್ ನೋಡಿದ್ರು. ಏನಂದರೆ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಆ ಒಂದು ಎಕ್ಸ್ಚೇಂಜಲ್ಲಿ ಸಾಕಷ್ಟು ಇಲೀಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿದ್ರು ಇಮಿಗ್ರೇಷನ್ನು. ನನ್ನ ಆಮೇಲೆ ಏನೋ ಆಫೀಸರ್ ಬಂದು ಕೇಳಿದ್ರು, ಎಲ್ಲಿ ಹೋಗ್ತಾಯಿರಾ, ಯಾಕೆ ಹೋಗ್ತಾಯಿರಾ, ಏನು ಮಾಡ್ತಾಯಿರಾ, ವಾಪಸ್ ಯಾವಾಗ ಹೋಗ್ತೀರಾ, ಪ್ರತಿಯೊಂದು ಕ್ವಶನ್ ಕೇಳಿದ್ರು. ಇಂಗ್ಲೀಷಲ್ಲಿ ಮಾತಾಡಿಸಿದ್ರು, ಚೆನ್ನಾಗಿ ಮಾತಾಡಿಸಿದ್ರು. ನಾನು ಕರೆಕ್ಟಾಗಿ ಉತ್ತರ ಕೊಟ್ಟೆ, ಆಯಿತು ಅಂತ ವಾಪಸ್ಸೋದು. ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ಕೂರಿಸಿದ್ರು. ಅಂದರೆ ಮಲ್ಕೊಳಕ್ಕೋಗಲ್ಲ, ಯಾಕಂದರೆ ಪಾಸ್ಪೋರ್ಟ್ ವಾಪಸ್ ಇಸ್ಕೊಬೇಕಲ್ಲ. ಅಲ್ಲಿ ಹೋಗ್ಬಿಟ್ಟು ಪಾಸ್ಪೋರ್ಟ್ಗೆ ಸೀಲ್ ಹಾಕಿ ನೀವು ಅಫಿಷಿಯಲಿ ವೆಲ್ಕಮ್ ಟು ರಷ್ಯಾ ಅಂದ್ಬಿಟ್ಟು ಕೈಗೆ ಪಾಸ್ಪೋರ್ಟ್ ಕೊಟ್ಟರು. ಅದಾದಮೇಲೆ ಒಂದು ಮೈಗ್ರೇಷನ್ ಕಾರ್ಡ್ ಕೊಡ್ತಾರೆ. ಆ ಮೈಗ್ರೇಷನ್ ಕಾರ್ಡನ್ನು ಕೂಡ ಒಂದು ಜಂಪ್ ಕ್ಲಿಪ್ ಹಾಕ್ಕೊಂಡು ಪಾಸ್ಪೋರ್ಟ್ ಒಳಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಕಳ್ಕೊಂಡ್ರೆ ಪ್ರಾಬ್ಲಮ್ಮು ರಷ್ಯಾದಿಂದ ಆಚೆ ಹೋಗೋದಕ್ಕೆ. ಸೊ ಅವೆರಡನ್ನೂ ನಾನು ಇಟ್ಕೊಂಡು ಜೋಪಾನ ಮಾಡಿಕೊಂಡು ವಾಪಸ್ಸು ನಿದ್ದೆಗಳಲ್ಲೇ ಬ್ಯಾಗ್ ಹಾಕ್ಕೊಂಡು ಅದಾದಮೇಲೆ ಪಾಚ್ಕೊಂಡೆ. ನನಗೆ ಎದ್ದು ನೋಡಿದ್ರೆ ರಷ್ಯಾಲಿದ್ದೀವಿ. ಸುಂದರವಾದ ರಷ್ಯಾ, ಎಂಥ ಅದ್ಭುತವಾಗಿ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ಬೇರೆ ಲೋಕಕ್ಕೆ ಬಂದು ಏನೋ ಸ್ವರ್ಗಲ್ಲೋದಕ್ಕೆ ಬಂದು ಏನೋ ಅಂತ ಅನಿಸ್ತದೆ. ಇಲ್ಲಿ ಕೂತ್ಕೊಂಡು ಸೈಬೀರಿಯಲ್ಲಿ ಅದ್ಭುತವಾದ ಕಾಫಿನ ನಿನ್ನ ಹತ್ರ ಇಸ್ಕೊಂಡು ಸಿಪ್ ಮಾಡ್ತಿರೋದಕ್ಕೆ ಭಾಳ ಖುಷಿ ಇದೆ. ಇಷ್ಟೆಲ್ಲ ನಡೀತಾ ಗುರು. ನಿನ್ನೆ ರಾತ್ರಿ ನಂಗೆ ಗೊತ್ತೇ ಆಗಿಲ್ಲ, ನಾನಂತೂ ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಇಬ್ಬರು ಓಲಿಬಿಡು ಏನೋ ಮ್ಯಾನೇಜ್ ಮಾಡಿದ್ದೀರ ನೀವು ಏನೋ. ಈಗ ಬಾ ಹೋಗುಮ್ಮ, ಹೋಗಿ ಪ್ರಪಂಚದ ಅತ್ಯಂತ ಥಂಡಿಯಾದ ನಗರ, ಪ್ರಪಂಚದ ಅತ್ಯಂತ ಥಂಡಿಯಾದ ಹಳ್ಳಿ ಎರಡನ್ನೂ ತೋರಿಸಿ ಗ್ಲೋಬಲ್ ಕನ್ನಡಿಗರಿಗೆ ರಸದ ಊಟವನ್ನು ಉಣಿಸೋಣ. ಗುರು, ಒಂದು ಚಿಕ್ಕ ರಿಕ್ವೆಸ್ಟು. ನೆನ್ನೆ ರಾತ್ರಿ ಅದನ್ನು ಹೇಳ್ತಿದ್ದೆ, ರಷ್ಯನ್ ವೀಸಾನ ಮಂಗೋಲಿಯಲ್ಲಿ ಹೇಗೆ ತೊಗೋತೀನಿ ಅಂತ ಹೇಳ್ತೀನಿ ಅಂದ್ಬಿಟ್ಟು ಒಂಚೂರು ಹೇಳ್ಕೊಡುಗರು. ನಮ್ಮ ಕನ್ನಡಿಗರಿಗೆ ಭಾಳ ಹೆಲ್ಪ್ ಆಗುತ್ತೆ ಅವರು ಬಂದಾಗ. ನನ್ನ ಪ್ರವಾಸದ ಉದ್ದೇಶವೇ ಅದು. ಎಲ್ಲ ಕನ್ನಡಿಗರಿಗೆ ತಾವು ಕೂಡ ಜಗತ್ತನ್ನು ಯಾವ ರೀತಿ ಅತ್ಯಂತ ಕಮ್ಮಿ ದರದಲ್ಲಿ ನೋಡಬೇಕು, ಹಾಗೆ ಜಗತ್ತನ್ನು ನೋಡೋದ್ರಿಂದ ಏನೇನು ಉಪಯೋಗ ಇದೆ, ಅಲ್ಲಿಂದ ಕಲಿತು ನಾವು ನಮ್ಮ ಕನ್ನಡ ನಾಡಿಗೆ ಏನೇನು ಉಪಯುಕ್ತಕರ ವಿಷಯಗಳನ್ನು ತರಬಹುದು, ಇದೇ ನನ್ನ ಉದ್ದೇಶ, ಗ್ಲೋಬಲ್ ಕನ್ನಡಿಗನ ಉದ್ದೇಶ. ಅದಕ್ಕೋಸ್ಕರ ಅಂತ ನಾನು ಬ್ಯಾಗ್ ಹಾಕ್ಕೊಂಡು ಇಡೀ ಜಗತ್ತನ್ನು ಸುತ್ತಾಡ್ತಿರೋದು. ಒಂದು ಜಗತ್ತನ್ನು ನೋಡೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಲ್ಲಿಯ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಲ್ಲಿಯ ಕಥೆಗಳನ್ನು ಕನ್ನಡಕ್ಕೆ ತರೋದಕ್ಕೆ, ಹಾಗೆ ನಮ್ಮ ಕನ್ನಡ ಕಲ್ಚರ್ನ ಜಗತ್ತಿಗೆ ಪಸರಿಸೋದಕ್ಕೆ. ಸೊ ಮೊಟ್ಟ ಮೊದಲನೇದಾಗಿ ರಷ್ಯಾ ವೀಸಾ ಮಂಗೋಲಿಯಾ ದೇಶದಲ್ಲಿ ಅಪ್ಲೈ ಮಾಡೋದು ಬಹಳ ಬಹಳ ಸುಲಭ. ಒಂದು ಪ್ರಾಬ್ಲಮ್ ಇದೆ ರಷ್ಯಾ ವೀಸಲ್ಲಿ, ಅದೇನಪ್ಪ ಅಂದರೆ ರಷ್ಯನ್ ವೀಸಾ ಕರೆಕ್ಟಾಗಿ ನೀವು ಯಾವತ್ತು ಡೇಟಿಗೆ ಕೊಡ್ತೀರೋ ಆ ಡೇಟಿಂದ 30 ದಿವಸಕ್ಕೆ ಮಾತ್ರ ಕೊಡೋದು. ಅದೇ ಪ್ರಾಬ್ಲಮ್ಮು. ಮಿಕ್ಕಿ ದೇಶಗಳೆಲ್ಲ ಏನಂದರೆ ಮಂಗೋಲಿಯಾ ದೇಶ ಅಥವಾ ಚೈನಾ ದೇಶ 3 ತಿಂಗಳಿಗೆ ವೀಸಾ ಕೊಡ್ತಾರೆ. ಆ ಒಂದು 3 ತಿಂಗಳು ಪೀರಿಯಡಲ್ಲಿ ಯಾವುದೇ ಒಂದು ತಿಂಗಳಲ್ಲಿ ನೀವು ಆ ದೇಶಕ್ಕೆ ಎಂಟರ್ ಆಗ್ಬೋದು. ಬಟ್ ರಷ್ಯಾ ಹಾಗಲ್ಲ, ನೀವು ಕೊಡುವಂತಹ ಎಕ್ಸಾಕ್ಟ್ ಡೇಟ್ಸಿಗೆ ಮಾತ್ರ ಕೊಡ್ತಾರೆ. ಈಗ ಹೊಸದಾಗಿ ರಷ್ಯನ್ ಈ ವೀಸಾ ಕೂಡ ಬಂದಿದೆ, ಬಟ್ ಅದು 16 ದಿವಸಕ್ಕೆ ಮಾತ್ರ. 16 ದಿವಸದಲ್ಲಿ
ನಾನು ಹೋಗ್ತಾ ಇರೋಂಥ ರೀಜನ್ನ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರು ತುಂಬ ಇಕ್ಕಟ್ಟಾಗುತ್ತೆ. ಆಮೇಲೆ ಏನಾದ್ರು ಪ್ರಾಬ್ಲಮ್ ಆಯಿತು, ಒಂದು ದಿವಸ ಎಕ್ಸ್ಟೆಂಡ್ ಆಯಿತು ಅಂದರೆ ನೆಕ್ಸ್ಟ್ ಪಾಸ್ಪೋರ್ಟ್ಗೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ನನಗೆ 30 ಡೇಸ್ ವೀಸಾ ಬೇಕಾಗಿತ್ತು. ನಾನು ಮಾಡಿದಂತಹ ಪ್ರೋಸೆಸ್ ಏನಪ್ಪ ಅಂದರೆ, ಫಸ್ಟ್ ನೀವು ಮಾಡಬೇಕಾಗಿರೋದು, ಒಂದು ವೆಬ್ಸೈಟ್ ಇದೆ, ಅಫಿಷಿಯಲ್ ರಷ್ಯನ್ ವೆಬ್ಸೈಟು, ಅದನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ. ಆ ಒಂದು ವೆಬ್ಸೈಟಲ್ಲಿ ನೀವು ಫಾರ್ಮ್ ಫಿಲ್ ಮಾಡಬೇಕು ಸಂಪೂರ್ಣವಾಗಿ. ಆ ಒಂದು ಫಾರ್ಮ್ನ ಫಿಲ್ ಮಾಡಿದ ನಂತರ ಒಂದು ಮೇನ್, ಈ ಫಾರ್ಮ್ನ ಫಿಲ್ ಮಾಡೋಕ್ಕೆ ಮುಂಚೆ ಒಂದು ಟೂರಿಸ್ಟ್ ಲೆಟರ್ ಅಂತ ತೊಗೋಬೇಕು. ಅದು ಕೂಡ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. $10 to $15 ಸಿಗುತ್ತೆ, ಅಂದರೆ $1000 to $1500 ಒಳಗೆ. ಅದನ್ನು ನೀವು ತೊಗೋಬೇಕು. ಆ ಒಂದು ಟೂರಿಸ್ಟ್ ಲೆಟ್ರಲ್ಲಿ ರಷ್ಯಾದ ಯಾವುದಾದ್ರು ಒಂದು ಟೂರಿಸ್ಟ್ ಕಂಪನಿ ನಿಮಗೋಸ್ಕರ ನಿಮ್ಮ ಪರವಾಗಿ ಒಂದು ಲೆಟರ್ ಕೊಡ್ತಾರೆ. ಆ ಲೆಟ್ರಲ್ಲಿ ಒಂದು ಟೂರಿಸ್ಟ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ಟೂರಿಸ್ಟ್ ನಂಬರ್ನ ಈ ಒಂದು ವೆಬ್ಸೈಟಲ್ಲಿ, ಆ ಫಾರ್ಮಲ್ಲಿ ಮೆನ್ಷನ್ ಮಾಡಬೇಕು. ಯಾವ ಊರಿಗೆ ಹೋಗ್ತಾಯಿದ್ರೆ, ಏನು ಮಾಡ್ತಾಯಿದ್ರೆ, ಎಷ್ಟು ದಿವಸ, ಏನು ಕತೆ, ಯಾವ ಹೋಟ್ಲು ಅಂತ ಎಲ್ಲ ಅವ್ರು ಕೊಡ್ತಾರೆ. ಅದನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡಬೇಕು ನೀವು. ಅದಾದಮೇಲೆ ನೀವು ಮಾಡಬೇಕಾಗಿರೋದು ಬಹಳ ಸ್ವಲ್ಪ, ಆ ಒಂದು ಫಾರ್ಮ್ನ ಪ್ರಿಂಟ್ಔಟ್ ತೊಗೊಂಡು ಅದ್ರ ಮೇಲೆ ಒಂದು ಇವರ ಒಂದು ನೆಸೆಸಿಟಿ ಇದೆ, 4x6 ಫೋಟೋಸನ್ನ ಫಸ್ಟ್ ತಂದಿರಬೇಕು, ಅಥವಾ ಅಲ್ಲೇ ತೆಗೆಸ್ಕೊಂಡು ಆ ಒಂದು ಫೋಟೋವನ್ನು ನೀವು ಅಂಟಿಸ್ಬೇಕು. ಅಂಟಿಸಿರುವಂತಹ ಫಾರ್ಮನ್ನು ನೀವು ರಷ್ಯನ್ ಎಂಬಸಿಗೆ ತೊಗೊಂಡೋಗ್ಬೇಕು, ನಿಮ್ಮ ಪಾಸ್ಪೋರ್ಟ್ ಸಮೇತವಾಗಿ. ಯಾವುದೇ ರೀತಿಯ ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದು ಸ್ಪೇಸನ್ನು ಕೂಡ ನೀವು ಮಿಸ್ ಮಾಡಬಾರ್ದು. ನಾನು ಒಂದು ಸ್ಪೇಸನ್ನು ಮಿಸ್ ಮಾಡಿದ್ದೆ, RAM. ಅದಾದಮೇಲೆ ನಾನು ನನ್ನ ಪಾಸ್ಪೋರ್ಟಲ್ಲಿ ಸ್ಪೇಸ್ PRASAD ಇದೆ, ಆದರೆ ನಾನು RAM PRASAD ಒಟ್ಟಿಗೆ ಹಾಕ್ಬಿಟ್ಟಿದ್ದೆ. ಸೊ ಅಲ್ಲಿ ರಷ್ಯನ್ ಎಂಬಸಿಲಿ ಇಲ್ಲ, ನೀವು ವಾಪಸ್ ಹೋಗಿ ಮತ್ತೆ ಫಾರ್ಮ್ನ ತೊಗೊಂಬರ್ಬೇಕು, ಮತ್ತೆ ಫಿಲ್ ಮಾಡ್ಕೊಂಬರ್ಬೇಕು ಅಂತ ಕಳಿಸ್ತಾರೆ. ಅಂದರೆ ಒಂದು ಸ್ಪೇಸ್ ಆಗಲಿ, ಒಂದು ಡಾಟ್ ಆಗಲಿ, ಯಾವುದನ್ನು ಮಿಸ್ ಮಾಡಿಬಿಡಿ, ಸರಿಯಾಗಿ ಫಿಲ್ ಮಾಡ್ಕೊಂಡು ಹೋಗಿ. ಒಂದ್ಸಲಿ ಚೆಕ್ ಮಾಡಿ, ಇನ್ನೊಂದ್ಸಲಿ ಚೆಕ್ ಮಾಡಿ, ಯಾಕಂದರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ನನಗೆ ಅದರಿಂದ 2 ದಿವಸ ಟೈಮ್ ವೇಸ್ಟ್ ಆಯಿತು. ಒಂದು ನ್ಯೂ ಇಯರ್ಗೆ ಇವರು 8 ದಿವಸ ಹಾಲಿಡೇ ಕೊಟ್ಟಿದ್ರು, ಅದಕ್ಕೆ 8 ದಿವಸ ವೇಸ್ಟ್ ಆಯಿತು ನನಗೆ. ಇಲ್ಲಾಂದರೆ 8 ದಿವಸದ ಮುಂಚೆ ನಾನು ರಷ್ಯಾದಲ್ಲಿ ಇರ್ತಾಯಿದ್ದೆ. ಅದಾದಮೇಲೆ ಈ ಒಂದು ಫಾರ್ಮ್ ಫಿಲ್ಲಿಂಗ್ ಮಿಸ್ಟೇಕಿಂದ ಇನ್ನೂ 2 ದಿವಸ ಮಿಸ್ ಆಯಿತು. ಸೊ ಒಟ್ಟು 10 ದಿವಸ ನನಗೆ ಎಕ್ಸ್ಟೆನ್ಷನ್ ಆಯಿತು ರಷ್ಯನ್ ವೀಸಾಗೆ. ಅದಾದಮೇಲೆ ಆ ಒಂದು ಫಾರ್ಮ್ನ ಕೊಟ್ಟು, ಆ ಒಂದು ಟೂರಿಸ್ಟ್ ಲೆಟರ್ನ ಕೊಟ್ಟು, ಇನ್ಶೂರೆನ್ಸ್ ಮೇಲೆ ಮೇಯ್ನ್ ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸು, ಇಲ್ಲೇ ಮಾಡಿಸ್ಕೊಳ್ಳಿ, ಅಲ್ಲೇ ಮಾಡಿಸ್ಕೊಳ್ಳಿ, ಎಲ್ಲರೂ ಮಾಡಿಸ್ಕೊಳ್ಳಿ, ಆನ್ಲೈನ್ ಮಾಡಿಸ್ಕೊಳ್ಳಿ. ಆ ಒಂದು ಹೆಲ್ತ್ ಇನ್ಶೂರೆನ್ಸು ಫಾರ್ ದ ಎಂಟೈರ್ ಪೀರಿಯಡ್ ಆಫ್ ಸ್ಟೇ. ಈ 3 ಡಾಕ್ಯುಮೆಂಟ್ನ ಕೊಟ್ಟರೆ ಅವರು ಓಕೆ ಮಾಡಿದ ತಕ್ಷಣ ನಿಮಗೊಂದು ರಿಸಿಪ್ಟ್ ಕೊಡ್ತಾರೆ, ಅಕ್ನಾಲೇಜ್ಮೆಂಟ್ ಥರ, ಅಂದರೆ ನಾವು ಒಪ್ಕೊಂಡಿದ್ದೀವಿ ಅಂತ. ನೀವೇನು ಮಾಡಬೇಕು, ಅದನ್ನು TDB ಬ್ಯಾಂಕ್ ಅಂತ ಇದೆ ಮಂಗೋಲಿಯಾ ದೇಶದಲ್ಲಿ, ಉಲಾನ್ ಬತ್ತಾರಲ್ಲಿ. ಆ TDB ಬ್ಯಾಂಕ್ ಹೋಗಿ $80, $80 ಸರಿ, ಸುಮಾರು 8 8 64, ಅಂದರೆ ಒಂದು ಹತ್ತತ್ರ $6,800 $6,900 ಬರುತ್ತೆ. ಅಷ್ಟು ದುಡ್ಡನ್ನು ನೀವು ಆ TDB ಬ್ಯಾಂಕಿಗೆ ಹೋಗಿ ಕಟ್ಟಬೇಕು. ಕಟ್ಟಿ ಆ ರಿಸೀತಿಯನ್ನು ಇಟ್ಕೋಬೇಕು. ಇವರು ಹೇಳ್ತಾರೆ 4 ದಿವಸ ಬಿಟ್ಟು ಬನ್ನಿ ಅಂತ, ಅಂದರೆ 4 ವರ್ಕಿಂಗ್ ಡೇಸ್ ಬೇಕು ಇವರಿಗೆ. ಸ್ಯಾಟರ್ಡೆ ಸಂಡೇ ಇಲ್ಲ. ಸೊ ಅಕಸ್ಮಾತ್ ನೀವು ಫ್ರೈಡೇ ಅಪ್ಲಿಕೇಶನ್ ಹಾಕಿದ್ರೆ ಸ್ಯಾಟರ್ಡೆ ಸಂಡೇ ಲೆಕ್ಕ ತೊಗೊಳ್ಳಲ್ಲ. ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಕೊಡ್ತಾರೆ. ಅಥವಾ ಮಂಡೇ ಹಾಕಿದ್ರೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಕೊಟ್ಬಿಡ್ತಾರೆ. ಸೊ ಮಂಡೇ ಹಾಕೋದು ಬಹಳ ಉತ್ತಮ, ಅಥವಾ ಟ್ಯೂಸ್ಡೇ. ಸೊ 4 ಡೇಸಲ್ಲಿ ನೀವು ಅಕ್ನಾಲೇಜ್ಮೆಂಟ್ ತೊಗೊಂಡೋದ್ರೆ ಎಂಬಸಿಗೆ, ಆ ಅಕ್ನಾಲೇಜ್ಮೆಂಟ್ ಕೊಡ್ತಿದ್ದಾಗೆ ನಿಮಗೆ ಪಾಸ್ಪೋರ್ಟನ್ನು ಕೈ ಕೊಡ್ತಾರೆ. ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ನ ಅಂತ ಹೇಳ್ತಾರೆ. ನಾನು ಹೋದಾಗ ಬಹಳ ಚೆನ್ನಾಗಿತ್ತು. ಅಲ್ಲಿ ಕೌನ್ಸಿಲರೇ ಬಂದು ಕೊಟ್ಟರು, ಮಾತಾಡಿಸಿದ್ರು. ಅವ್ರಿಗೂ ಅರ್ಬಾಜ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಎಲ್ಲ ಭಾಳ ಫ್ರೆಂಡ್ಸ್ ಅಂತೆ. ಮುಂಬೈಲಿದ್ರಂತೆ ಅವರು 5 ವರ್ಷದ ಕಾಲ. ಸೊ ನಾವು ಮಾತಾಡ್ತಾಯಿದ್ವಿ, ನಾನು ಚಿತ್ರರಂಗದಲ್ಲಿ ಇದ್ದಿದ್ದರಿಂದ ಚೆನ್ನಾಗಿತ್ತು ಆ ಡಿಸ್ಕಷನ್ನು. ಅದಾದಮೇಲೆ ಬಹಳ ಪ್ರೀತಿಯಿಂದ ಆಲ್ ದ ಬೆಸ್ಟ್, ಹೋಗಿ ಬನ್ನಿ ಅಂತ ಕೊಟ್ಟರು. ಒಟ್ಟು 30 ಡೇಸ್ ನಂಗೆ ವೀಸಾ ಸಿಕ್ಕಿದೆ. ಬಟ್ ಒಂದು ಪ್ರಾಬ್ಲಮ್ ಆಯಿತು, ನಾನು ಬಯಾನೋಲ್ಗಿಗೆ 1 ವಾರ ಹೋದ್ನಲ್ಲ, ಎಕ್ಸ್ಟೆಂಡೆಡ್ ಟ್ರಿಪ್ಪು. ಅದಕ್ಕೋಸ್ಕರ ನಾನು ನನ್ನ ರಷ್ಯನ್ ಟ್ರಿಪ್ಪು 10 ದಿವಸ ಮುಂದಕ್ಕೆ ಹೋಯಿತು. ರಷ್ಯಾಗೆ ಎಂಟ್ರ್ ಆಗಿದ್ದೀನಿ. ಕರೆಕ್ಟಾಗಿ ನನ್ನ ಕೈಯಲ್ಲಿ 20 ದಿವಸ ಟೈಮ್ ಇದೆ. 16ನೇ ತಾರೀಕು ಒಳಗೆ ನಾನು ರಷ್ಯಾ ದೇಶವನ್ನು ಬಿಡಬೇಕು. ಸೊ ಬಹಳ ದೊಡ್ಡ ರೂಟು. ಇಲ್ಲಿಂದ ನಾನು ಇರ್ಕುಟ್ಸ್ಗೆ ಹೋಗ್ತಾಯಿದ್ದೀನಿ. ಇರ್ಕುಟ್ಸ್ಗಿಂದ ಯಾಕುಟ್ಸ್ಗೆ ಹೋಗಬೇಕು, ಯಾಕುಟ್ಸ್ಗಿಂದ ಒಮ್ನೆಕೋನ್ ಹೋಗಬೇಕು. ಸರಿಸುಮಾರು 3.5 ಹತ್ತಿರ ಒಂದು 5,000 ಕಿಲೋಮೀಟ್ರ್ ಹೋಗಿ ಬರಬೇಕು. ಬಹಳ ಟಫ್ ರೂಟು, ಅಂದ್ಕೊಂಡಂಗೆ ಏನೂ ಸಿಗಲ್ಲ. ಸೊ ತುಂಬ ಓಡಬೇಕು, ದಡ ಅಂತ. ಪ್ರಾಬ್ಲಿ ಆರಾಮಾಗಿ ಲಾಸ್ಟಾಗಿ ರಿಲ್ಯಾಕ್ಸ್ ಆಗ್ತಾ ಇರೋದು ಈ ಟ್ರೈನ್ ಒಳಗೇ. ಇನ್ನು ಕೆಲವೇ ಗಂಟೆಗಳಲ್ಲಿ ಇಳಿತೀನಿ ಇರ್ಕುಟ್ಸ್ಕಲ್ಲಿ, ಅಲ್ಲಿಂದ ಓಡೋದೇನೆ. ಸೊ ಇದು ರಷ್ಯನ್ ವೀಸಾ ಕತೆ. ಇನ್ನೊಂದು ಬಹಳ ಮುಖ್ಯವಾದ ಮಾಹಿತಿ, ರಷ್ಯನ್ ಟ್ರೈನಿಗೆ ಬಂದಾಗ ನಿಮಗೆ ತಣ್ಣೀರು ಸಿಗಲ್ಲ, ಅಂದರೆ ನಾರ್ಮಲ್ ವಾಟ್ರು. ಆಚೆ ಕಡೆ -50 -60 ಇದ್ರೂ ಟ್ರೈನ್ ಒಳಗೆ +28 +26 ಇರುತ್ತೆ. ಸೊ ಶೆಕೆ ಇರುತ್ತೆ. ನೀವು ಅದಕ್ಕೆ ಕುಡಿಯೋ ನೀರನ್ನು ಪರ್ ಪರ್ಸನ್, ಈಗ 24 hours ಜರ್ನಿ, ಒಂದು ಅಟ್ಲೀಸ್ಟ್ 2-3 ಲೀಟ್ರು ನೀರು ತೊಗೊಂಬನ್ನಿ. ಅದಾದಮೇಲೆ ಜ್ಯೂಸ್ ಗೀಸ್, ನಾನು ಕ್ಯಾರೆಟ್ ಜ್ಯೂಸ್ ತೊಗೊಂಬಂದಿದ್ದೀನಿ, ಹಾಲು ತೊಗೊಂಬಂದಿದ್ದೀನಿ. ಊಟ ತಿಂಡಿಗೆ ಡ್ರೈ ಫ್ರೂಟ್ಸು, ನಾನು ರಾತ್ರಿ ಇಂಡಿಯನ್ ರೆಸ್ಟೋರೆಂಟಿಂದ ಊಟ ತಂದಿದ್ದೀನಿ. ಕಾರಣ ಏನಂದರೆ ಈ ಟ್ರೈನಲ್ಲಿ ಏನು ಊಟ ಸಿಗೋಲ್ಲ. ಕೆಲವು ದೊಡ್ಡ ಟ್ರೈನು, ಟ್ರಾನ್ಸ್-ಸೈಬೀರಿಯನ್ ಟ್ರೈನ್ಸಲ್ಲಿ ಒಂದು ಪೂರ್ತಿ ಕಂಪಾರ್ಟ್ಮೆಂಟೇ ಕ್ಯಾಂಟೀನ್ ಮಾಡಿಬಿಟ್ಟಿರ್ತಾರೆ. ಆದರೆ ಇಲ್ಲಿಲ್ಲ, ಇದು ಚಿಕ್ಕ ಟ್ರೈನು. ಸೊ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ, ಊಟ ತಿಂಡಿ ತೊಗೊಂಬನ್ನಿ. ಇಲ್ಲಾಂದರೆ ಇಲ್ಲಿ ಬರೀ ವೇಫರ್ಸು, ನೂಡಲ್ಸು ಅದೇ ಸಿಗುತ್ತೆ. ತುಂಬ ಕಷ್ಟ ಮ್ಯಾನೇಜ್ ಮಾಡೋದು. ಒಂಥರ ಹೊಟ್ಟೆ ಕೆಟ್ಬಿಟ್ಟು ಹಿಂಸೆ ಆಗೋಕ್ಕೆ ಶುರುವಾಗುತ್ತೆ. ಸೊ ನಿಮಗೆ ಬೇಕಾಗಿರುವಂತಹ ಬೇಸಿಕ್ ಐಟಮ್ಸ್ನ ನೀಟಾಗಿ ಪಾರ್ಸಲ್ ತೊಗೊಂಬಂದು ಎಂಜಾಯ್ ಮಾಡಿ. ಟ್ರೈನಲ್ಲಿ ಸಖತ್ತಾಗಿರುತ್ತೆ. ಈಗಷ್ಟೇ ಕಂಡಕ್ಟರ್ ಮೇಡಮ್ ಅಂತ ಹೇಳಿದ್ರು, ಇರ್ಕುಟ್ಸ್ ನಗರ ಇನ್ನು 30 ನಿಮಿಷ ಅಷ್ಟೇ ರೆಡಿಯಾಗಿ ತಯಾರಾಗಿ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತ. ಎಲ್ಲ ಪ್ಯಾಕ್ ಮಾಡಿಕೊಂಡು ಸಿದ್ಧವಾಗಿದ್ದೀನಿ. ಮೋಸ್ಟ್ಲಿ ಬಂದೇ ಬಿಡ್ತು ನಗರ, ಯಾಕಂದರೆ ದೊಡ್ಡ ನಗರ ಥರ ಕಾಣಿಸ್ತಿದೆ.
ನಾವು ಬಂದು ರೀಚ್ ಆಗಿದ್ದೀವಿ ಸೈಬೀರಿಯಾ ಪ್ರಾಂತ್ಯದ ರಷ್ಯಾ ದೇಶದ ಅತ್ಯಂತ ದೊಡ್ಡ ನಗರಕ್ಕೆ ಇರ್ಕುಟ್ಸ್ಕ್. ಥ್ಯಾಂಕ್ ಯು ಸರಿಯಾಗಿ ಮುಂಡೈಸಕ್ಕೆ ಟ್ರೈ ಮಾಡಿದ್ರು. ಇಲ್ಲಿಂದ ನನ್ನ ಹಾಸ್ಟೆಲ್ಗೆ ಹೋಗೋದಕ್ಕೆ ಕೇವಲ 140 ಆಗ್ತಾಯಿದೆ ಯಾಂಡೆಕ್ಸ್ ಟ್ಯಾಕ್ಸಿಲಿ. ಯಾಂಡೆಕ್ಸ್ ಟ್ಯಾಕ್ಸಿ ಆ್ಯಪ್ ಹಾಕೊಳ್ಳಿ ಬರ್ತಿದ್ದಾಗೇ ಅದರಲ್ಲಿ 500 ರೂಬಲ್ ಇಸ್ಕೊಳ್ಳೋಕ್ಕೆ ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆದರೆ ನಮ್ಮನ್ನು ಹೆಲ್ಪ್ ಮಾಡಿದ್ದು ನಮ್ಮ ಅಪಾಲ್ ಮೇಡಮು. ಥ್ಯಾಂಕ್ ಯು ಸ್ಪಸಿವಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ಹೆಲ್ಪಿಂಗ್. ಸೊ ಟ್ಯಾಕ್ಸಿ ಬುಕ್ ಮಾಡಿಕೊಟ್ಟಿದ್ದಾರೆ ಇವರು ಮತ್ತು ಇವ್ರ ಬಾಯ್ ಫ್ರೆಂಡು. ನಮ್ಮ ಯಾಂಡೆಕ್ಸ್ ಟ್ಯಾಕ್ಸಿ ಇನ್ನೇನು ಬರಲಿದೆ ಇಲ್ಲಿಗೆ. ಪಾಪ ಅವ್ರು ಓಡಾಡ್ತಾರೆ ನನಗೋಸ್ಕರ. ಥ್ಯಾಂಕ್ ಯು. ಯಾವುದೇ ಹೊಸ ಊರಿಗೆ ಬಂದಾಗ ಸಿಕ್ಕಾಪಟ್ಟೆ ಸ್ಕ್ಯಾಮರ್ಸ್ ಇರ್ತಾರೆ. ಟ್ಯಾಕ್ಸಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾರೆ, ಹುಷಾರಾಗಿರಬೇಕು. ದೇಶದಲ್ಲಿ ನನ್ನ ಮೊಟ್ಟ ಮೊದಲ ಟ್ಯಾಕ್ಸಿ ಡ್ರೈವರ್ ಹೆಸರು ಯೂಗಿನ್, ಮೈ ಫ್ರೆಂಡ್ ಧ್ರುಗ್. ಹಾಯ್ ಬ್ರೋ. ಕೇಳಿದ್ರು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ, ಅದಕ್ಕೆ ನಿಮ್ಮನ್ನು ತೋರಿಸ್ತೀನಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಳ್ಳೆ ಮನುಷ್ಯ ಯಾರ ಪಾಪ. ಇಲ್ಲಿಂದ ನಾನು ಹೋಗ್ತಾ ಇರೋಂತಹ ಜಾಗಕ್ಕೆ 200 ರೂಬಲ್ ಆಗ್ತಾಯಿದೆ. ಸೊ 500 ರೂಪಾಯಿ ಕೊಟ್ಟೆ, ಅಂದರೆ 500 ರೂಬಲು ವಾಪಸ್ಸು 300 ರೂಬಲ್ ಪ್ರಾಂಪ್ಟಾಗಿ ಕೊಟ್ಟರು. ಸೊ ಹಲೋ ಹೇಳೋದಕ್ಕೆ ಪ್ರಿವಿಯತ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಪಸಿಬಾ ಅಂತ ಹೇಳ್ತಾರೆ, ಆಮೇಲೆ ಎಷ್ಟು ಅಂತ ಕೇಳೋದಕ್ಕೆ ಸ್ಕೋಲ್ಕಾ. 3 ಪದಗಳು ರಷ್ಯನ್ ಭಾಷೆ. ಹಾಸ್ಟೆಲ್ಗೆ ಬಂದಿದ್ದೀವಿ, ಬರೀ ಜಾಗ ಸಿಗುತ್ತಾ ಇಲ್ಲ ನೋಡೋಣ. ಯಾವ ನನ್ನ ಮಗ ಮಾಡಿದಾಗರು ಇಷ್ಟು ಉದ್ದ ಮೆಟ್ಲು, ಅಯ್ಯೋ ಮೇಲ್ಕೊಟ್ಟಿದ್ದಾರೆ. ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ನಡೀತಾ ಇರೋಂಥ ಯುದ್ಧದಿಂದ ಯಾವುದೇ ಕಾರ್ಡ್ಸ್ಗಳು ನಿಮ್ಗೆ ವರ್ಕ್ ಆಗಲ್ಲ. ಸೊ ಕ್ಯಾಶೇ ತರಬೇಕು. ಹಾಸ್ಟೆಲಿಗೆ ಬಂದಿದ್ದೀವಿ. 5000 ರೂಬಲ್ ಕೊಟ್ಟೆ, 1400 ರೂಬಲ್ 2 ದಿವಸಕ್ಕೆ. ನಾನು ತೊಗೊಂಡಿರೋಂತಹ ರೂಮು 4 ಜನ ಇರುವಂತಹ ರೂಮು, 700 ರೂಬಲ್ ಒಂದು ರಾತ್ರಿಗೆ. 8 ಜನ ಇರುವಂತಹ ರೂಮ್ ಸಿಗುತ್ತೆ 550 ರೂಬಲ್ಗೆ. 600 ರೂಬಲ್ಗೆ 6 ಜನ ಇರುವಂತಹ ರೂಮು. ನಾನು ತೊಗೊಂಡಿರೋಂಥ ರೂಮು 4 ಜನ ಇರುವಂತಹ ರೂಮು 700. ವಾಟ್ ಈಸ್ ಯುವರ್ ನೇಮ್? ಸೇನ್ಯಾ. ಥ್ಯಾಂಕ್ ಯು ಸೇನ್ಯಾ, ಯು ಆರ್ ಬ್ಯೂಟಿಫುಲ್. Красивая. ಕ್ರಸಿವೆ. Спасибо. Thank you. ಇದೇ ರೂಬಲ್ಸ್ ಅಂದರೆ 1000 ರೂಬಲ್ಲು ಆಲ್ಮೋಸ್ಟ್ ಈಸ್ ಈಕ್ವಲ್ ಟು 1000 ಇಂಡಿಯನ್ ರುಪೀಸ್.